ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಮತ್ತು ಮನೆಯಲ್ಲಿ ಎಲ್ಲ ಊಟ ಮಾಡ್ತಾ ಕೂತಿರ್ತಾರೆ. ಸ್ವಲ್ಪ ಹೊತ್ತು ಆರಾಮಾಗಿ ಊಟ ಮಾಡೋಣ ಅಂತೇಳ್ಬಿಟ್ಟು ಆವಾಗ ವಿವೇಕ್ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು ಇವತ್ತು 50 ಲಕ್ಷ ರೂಪಾಯಿ ಕಟ್ಟಿ ಆ ಶೋನ ಎಲ್ಲೂ ಓಪನ್ ಮಾಡ್ದಂಗೆ ಮಾಡಿದ್ದೀನಿ, ಮಾಡ್ರೆ ಇನ್ನೊಂದು ದಿವಸ ಹೋಗೋದು ಬೇಡ ಅವಳು ಮಾಡ್ಲಿಂಗಿಗೆಲ್ಲ, 50 ಲಕ್ಷ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ರಾಮ, 50 ಲಕ್ಷನ ಅಂತೇಳ್ಬಿಟ್ಟು ಅವರು ಎಲ್ಲ ಬಾಯಿ ಮೇಲೆ ಕೈ ಇಟ್ಕೋತಾರೆ ಗಾಬರಿಯಾಗಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮರ್ಯಾದೆ ಪ್ರಶ್ನೆ ಅಂದ್ಕೊಂಡು 50 ಲಕ್ಷ ಕಟ್ಟಿ ಇದು ಮಾಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವಳು ಅಲ್ಲಿ ರೂಮಲ್ಲಿ ಮೇಲೆ ಚೆನ್ನಾಗಿ ತಿಂತಾ ಇರ್ತಾಳೆ, ಜಾಂಗೀರು ಜಿಲಾಬಿ ಅದು ಇದು ಅಂತ ತಗೊಂಡು. ಅವಳು ಓಡಿ ಬರ್ತಾಳೆ ಅಲ್ಲಿಗೆ. ಓಡಿ ಬಂದು ನನ್ನ ಆ್ಯಡನ್ನು ಕ್ಯಾನ್ಸಲ್ ಮಾಡೋಕ್ಕೆ ನೀನು ಯಾವನೋ ಅಂತ ಬರ್ತಾಳೆ. ಆವಾಗ ಗೌರಿಗೂ ಕೋಪ ಬಂದುಬಿಡುತ್ತೆ. ಅವಳು ಅಡ್ಡ ಹೋಗ್ಬಿಡ್ತಾಳೆ. ನನ್ನ ಗಂಡಿಗೆ ಅವನಿವನಕ್ಕೆ ನೀನು ಯಾರೇ, ಮೋನಿಕಾ ನೀನು ಯಾರೇ ಅಂತ ಹೋಗ್ತಾಳೆ. ಆಮೇಲೆ ಇವರಿಬ್ಬರದು ಅಕ್ಕ ತಂಗಿರ ಜಗಳನ ಅವರೆಲ್ಲ ನೋಡ್ತಾ ನಿಂತ್ಕೋತಾರೆ. ನನ್ನ ಗಂಡ ಅಂತ ಹಿಂಗೆ ಜಗಳಾಡ್ತಾ ಇರ್ತಾರೆ. ನಿನ್ನ ಗಂಡ ಏನೇ ಮಾಡ್ತಿದ್ದಾನೆ, ನಿನ್ನ ಗಂಡ ಏನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನ? ನಿನ್ನ ಗಂಡ ಅಂತೀಯಲ್ಲ, ಏನು ನೋಡ್ಕೋತಾವನೆ ನಿನ್ನನ್ನು ಅಂತ ಮೋನಿಕಾ ಕೇಳ್ತಾಳೆ. ನನ್ನ ಗಂಡ ನನ್ನನ್ನು ನೋಡ್ಕೊಳ್ತಲೇ ಇದ್ದಾರೆ ಕಣೆ, ನೀನು ಯಾವಳೆ ಅದನ್ನು ಹೇಳೋಕ್ಕೆ, ಹಂಗೆ ಹಿಂಗೆ ಅಂತ ಇನ್ನೊಂದು ಮಾತಾಡಿದ್ರೆ ನೋಡು ನಾನು ಅಕ್ಕ ಅನ್ನೋದು ಮರ್ತು ಬಿಡಬೇಕಾಗುತ್ತೆ ಅಂತ. ಏನೋ ಗೌರವ ಇಲ್ದಂಗೆ ಮಾತಾಡ್ತಾ ಇದೆಯಲ್ಲ ಅಂತ. ಹೌದು, ಗೌರವ ಇಲ್ದಂಗೆ ಮಾತಾಡೋದು. ಇವಳು ಜಾಂಗೀರು ಇಟ್ಕೊಂಡು ಒಂದು ರಾಶಿ ಜಾಂಗೀರು ಇಟ್ಕೊಂಡು ತಿಂತಾ ಇರ್ತಾಳೆ ಮೇಲೆ. ಅಲ್ಲಿಗೆ ಗೌರಿ ಹೋಗಿ ಬೈತಾಳೆ, ಮೋನಿಕಾ ನಿನ್ಗೇನೇ ಆಗೈತೆ, ಅಚ್ಚುಕಟ್ಟಾಗಿ ಅವ್ರ ಹತ್ರ ಎಲ್ಲ ಹೊಂದ್ಕೊಂಡು ಚೆನ್ನಾಗಿರೋದು ಬಿಟ್ಟು ಇಂಥ ಮನೆ ಸೊಸೆಯಾಗಿ ಬಂದಿದೀಯಾ, ಆದರೂ ನೀನು ಸರಿಯಾಗಿರಲ್ವಲ್ಲೇ ಅಂತ. ನನಗೇನೇ ಆಗೈತೆ, ನಾನು ಆರಾಮಾಗಿದ್ದೀನಿ, ನಿನ್ನ ಪಾಡಿ ನಿನ್ನ ಕೆಲಸ ಹೋಗಿ ಅಂತ ಹೇಳ್ತಾಳೆ. ಆದ್ರೂ ಕೇಳಲ್ಲ, ಎಷ್ಟು ಹೇಳಿದ್ರೂ ಬುದ್ಧಿ ಕಲಿಯಲ್ಲ, ಕೇಳಲ್ಲ. ವಿವೇಕ್ ಬಂದು ಅಲ್ಲಿ ಹೇಳ್ತಾ ಇರುವಾಗ ಆಗ ಓಡಿ ಬರ್ತಾಳೆ ಕೆಳಕ್ಕೆ. ಓಡಿ ಬಂದು ನನ್ನ ಆ್ಯಡನ್ನು ಕ್ಯಾನ್ಸಲ್ ಮಾಡ್ಸೋಕ್ಕೆ ನೀನು ಯಾರೋ ಅಂತ ಬರ್ತಾಳೆ. ಆವಾಗ ಕೋಪ ಬಂದುಬಿಡುತ್ತೆ. ಎಷ್ಟು ಹೇಳಿದ್ರು ಇವಳು ಬುದ್ಧಿ ಕಲಿಯಲ್ಲ ಅನ್ನೋದು ಗೌರಿಗೂ ಗೊತ್ತು, ವಿವೇಕಿಗೂ ಗೊತ್ತು, ಮನೆಯವ್ರಿಗೆಲ್ಲ ಗೊತ್ತಾಗಿದೆ. ಆದರೆ ಇವಳಿಗೆ ಫಿಲ್ಮ್ ಹುಚ್ಚು, ಆ್ಯಡ್ ಹುಚ್ಚು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿರಬೇಕು ಅನ್ನೋದು ಹುಚ್ಚು, ಈ ಥರ ಎಲ್ಲ ಇವಳಿಗೆ. ಹಂಗಾಗಿ ಗ್ಲಾಮರ್ ಮೇಂಟೈನ್ ಮಾಡ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ಇವಳು ಹುಚ್ಚು. ಅದಕ್ಕೆ ಯಾರು ಏನೇ ಹೇಳಿದ್ರು ಇವಳು ಕೇಳೋದೇ ಇಲ್ಲ. ಇವಳು ತಲೆ ನೋವು ಅಂತಾರೆ ಎಲ್ಲರಿಗೂ. ಈ ಮೋನಿಕಂದು ಅಲ್ಲಿ ಅಪ್ಪನ ಮನೇಲೂ ಆರಾಮಾಗಿರೋಕ್ಕೆ ಬಿಡಲ್ಲ, ಇಲ್ಲೂ ಆರಾಮಾಗಿರೋಕ್ಕೆ ಬಿಡಲ್ಲ ಇವಳು. ಎಲ್ಲ ಊಟ ಮಾಡೋಕ್ಕೆ ಅಂತ ಕೂತಿರ್ತಾರೆ. ಊಟ ಮಾಡೋಕ್ಕೆ ಕೂತಿದ್ದಾಗ ಈ ಸಿಚುವೇಶನ್ ನಡೆಯುತ್ತೆ. ಆವಾಗ ನೋಡಿ, ಎಲ್ಲರೂ ತಟ್ಟೆಗಳಿಟ್ಕೊಂಡು ಎಲ್ಲರೂ ಬಡಿಸ್ಕೊಂಡು ಇನ್ನೇನು ಊಟ ಮಾಡಬೇಕು. ಅಷ್ಟೊತ್ತಿಗೆ ಅವಳು ಊಟಕ್ಕೆ ಬಂದಿರಲ್ಲ. ಅಷ್ಟೊತ್ತಿಗೆ ವಿವೇಕನು ಅಲ್ಲಿಗೆ ಬರ್ತಾನೆ. ಇವರು ಗೌರಿ ಎಲ್ಲರಿಗೂ ಊಟ ಬೇಡಿಸಿ ಎಲ್ಲ ಊಟ ಆದಮೇಲೆ ಅವಳು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಮನಕೊಳ್ಳೋದು. ಅದರಲ್ಲಿ ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದಾಳಲ್ಲ ಅನ್ನೋದೊಂದು ಖುಷಿ ವಿಷಯ ಆಗಿದ್ದರೆ, ಈ ಕಡೆ ಅಜ್ಜಿನೂ ಬೈತದೆ, ನಿನ್ನ ತಂಗಿ ಗೌರಿ ಹೆಂಗಿದ್ದಾಳೆ, ಹಂಗಿರೋಕ್ಕಾಗಲ್ವ ನಿನಗೆ, ನೀನು ಯಾಕೆ ಹಿಂಗೆ ಆಡ್ತೀಯಾ ಮೋನಿಕಾ, ನಿನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ವೇನಮ್ಮ ಅಂತ. ಅದಕ್ಕೆ ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು, ಹಾಗೆ ಹಿಂಗೆ ಅಂತ ಕೂಗಾಡ್ತಾಳೆ, ಕಿಚ್ಚಾಡ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಬಿಟ್ಬಿಡ್ತಾರೆ ಅವಳ ಪಾಡಿಗೆ ಅವಳು ಅಂತೇಳಿ. ಆಮೇಲೆ ಆದರೆ ಚಂಚಲಿಗೂ ಬೈತಾರೆ, ನಿನ್ನ ಸೊಸೆನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ವ ನಿನಗೆ ಅಂತ. ಆಮೇಲೆ ಅನಿಕೇತಿಗೂ ಬೈತಾರೆ, ಸಖತ್ತ ಬೈದಾಕ್ತಾಳೆ ಗೌರಿ, ನೀನು ಗಂಡನ ಇನ್ಯಾರಾಗಿದ್ದರೆ ಬಂದು ಕಪಾಲಿಗೆ ಬಿಡೋರು, ಸುಮ್ಮನೆ ನೋಡ್ತಾ ಕೂತಿದ್ದೀರಲ್ಲ, ನಿಮಗೇನು ಅಷ್ಟು ಬುದ್ಧಿ ಇಲ್ವಾ ಅಂತೇಳಿ ಗಂಡಗೂ ಬೈತಾಳೆ ಅವಳು. ಆಗ ಅವನು ಏನೂ ಮಾತಾಡಲ್ಲ, ಸುಮ್ಮನಿರ್ತಾನೆ. ಚಂಚಲ ಕೂಡ ಏನೂ ಮಾತಾಡಲ್ಲ, ಸುಮ್ಮನಿರ್ತಾಳೆ. ಯಾಕೆಂದರೆ ಅವ್ರು ತಂದ್ಕೊಂಡಿರೋದು ಅವ್ರು ಏನಾರು ಮಾಡ್ಕೊಳ್ಳಿ ಅನ್ನೋ ಆಗೋಯ್. ಆಮೇಲೆ ಅವರೆಲ್ಲರೂ ಸುಮ್ಮನಾದರೆ ಇವಳು ಸುಮ್ಮನಾಗಲಿಲ್ಲ. ಅಲ್ಲಿಂದ ಉಗ್ದಿದ್ದು ಸರಿ ಬೈದಾಕ್ತಾಳೆ. ಮಾತ್ರ ಅಷ್ಟಿಷ್ಟು ಬೈಯಲ್ಲ. ನೀನು ಮನೆ ಹಾಳಿ ಒಬ್ಳು ಅಕ್ಕ ಅಂತ ಅಂದಿದ್ರೆ ಹೆಂಗಿರಬೇಕಿತ್ತು, ನೀನು ಅದೂ ಇಲ್ಲ ಇದೂ ಇಲ್ಲ, ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಅಂತೇಳಿ ಎಲ್ಲ ಬೈತಾ ಇರ್ತಾಳೆ.
ಯಾರನ್ನ ಕೇಳೋದೆ ನೀನು ಮಾಡ್ಲಿಂಗಿಗೆ? ಇಷ್ಟು ದೊಡ್ಡ ಮನೇಲಿ ಸೊಸೆಯಾಗಿ ಸೇರಿದ್ದೀನಿ ಅಂದಮೇಲೆ ಯಾರನ್ನ ಯಾಕೆ ಕೇಳಬೇಕು? ನಂದು ಸ್ವತಂತ್ರ್ಯ, ನನ್ನಿಷ್ಟ, ನಾನು ಹೋಗ್ತೀನಿ, ನೀನು ಯಾರೇ ಅದನ್ನೆಲ್ಲ ಕೇಳೋಕ್ಕೆ ಅಂತ ಹೇಳ್ತಾಳೆ. ಆವಾಗ ಬಜಾರಿ ಅಂದರು ಬಜಾರಿ, ಆದರೆ ಆ ಬಜಾರ್ತನ ಅಲ್ಲಿ ನಡೆಯಲ್ಲ. ಏಕೆಂದರೆ ಅಲ್ಲಿ ಗೌರಿನೇ ಕರೆಕ್ಟಾಗಿ ಅವಳು ತಿಳುವಳಿಕೆ ಇದ್ದು ಹೇಳ್ತಾಳೆ, ಹಾಗಾಗಿ ಅವಳ ಮಾತು ಎಲ್ಲವೂ ನಡೀತವೆ. ಇನ್ನು ವಿವೇಕನೂ ಅಷ್ಟೇ, ಅವನು ಅರ್ಥಬದ್ಧವಾಗಿ ಮಾತಾಡ್ತಾನೆ, ಕ್ರಮಬದ್ಧವಾಗಿ ಮಾತಾಡ್ತಾನೆ, ಹಂಗಾಗಿ ಅವನ ಮಾತನ್ನು ಎಲ್ಲರೂ ನಡೆಸ್ತಾರೆ. ಅವನು ಹೇಳಿದ್ರೇ ಕರೆಕ್ಟು ಅನ್ನಂಗೆ ಆಗಿರುತ್ತೆ. ಅಲ್ಲಿ ವಿವೇಕ ಹಂಗಂತ ಹೇಳಿ ಬೈದ ಅಂದ ತಕ್ಷಣ ಇವಳು ಓಡಿ ಬಂದಿದ್ದು, ಅಲ್ಲಿ ಅವನ ಹತ್ರ ಜಗಳಕ್ಕೆ ಬಿದ್ದಿದ್ದು, ಗೌರಿ ಅವಳಿಗೆ ಬೈದಿದ್ದು, ಆಮೇಲೆ ಸಾರಿ ಕೇಳು ನೀನು ಬಂದು ಅಂತ ಅವಳಿಗೆ ಬೈತಾಳೆ. ಹೋಗ್ತಾ ಇರ್ತಾಳೆ ಹಂಗೆ ಅಂದ್ಕೊಂಡು ಬೈಕೊಂಡು. ಆಮೇಲೆ ಮೋನಿಕಾ ನಿತ್ಕೋ ಮೋನಿಕಾ ಅಂತೇಳಿ ನಿಲ್ಲಿಸ್ಬಿಟ್ಟು ಬಾಯಿಲ್ಲಿ ಹೋಗೆ ಅಂತೇಳಿ ಹೋಗ್ತಾಯಿರ್ತಾಳೆ. ಬಾಯಿಲ್ಲಿ ಸಾರಿ ಕೇಳು, ನನ್ನ ಗಂಡನ ಹತ್ರ ಸಾರಿ ಕೇಳು ಫಸ್ಟು ಅಂತಾಳೆ. ಇಲ್ಲ ನಾನು ಕೇಳಲ್ಲ, ಕೇಳಲೇಬೇಕು ನೀನು ಮಾಡಿರೋ ತಪ್ಪಿಗೆ ನನ್ನ ಗಂಡ ಅಷ್ಟು ದುಡ್ಡು ಕಟ್ಟಿ ಬಂದಿದ್ದಾರೆ, ಅದರಲ್ಲೂ ನಿನಗೆ ಹೊಟ್ಟೆ ಉರಿಯಲ್ವಾ? 50 ಲಕ್ಷ ಅಂದರೆ ದುಡ್ಡು ಹಂಗೆ ಬರ್ತದ? ಮರ್ಯಾದೆ ಪ್ರಶ್ನೆ ಅಲ್ವಾ? ಸಾರಿ ಕೇಳು ಅಂತ ಹೇಳ್ತಾಳೆ. ಆಮೇಲೆ ಇನ್ನು ಬಿಡಲ್ಲ ಇವಳು ಅಂತ ಗೊತ್ತಾಯ್ತು ಅವಳಿಗೆ. ಬಿಟ್ಟರು ಕೆನ್ನಂಗೆ 2 ಇಲ್ಲೇ ಬಿಡ್ತಾಳೆ ಅನ್ನೋದು ಗೊತ್ತಾಯಿತು. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಐಡಿಯಾ ಮಾಡಿ ಆಯಿತು ಸಾರಿ ವಿವೇಕ್ ಅಂತ ಹೇಳ್ಬಿಟ್ಟು ಸಾರಿ ಕೇಳ್ತಾಳೆ. ಸಾರಿ ಕೇಳಿದ ಮೇಲೆ ಸರಿ ಆಯಿತು, ಎಲ್ಲರಿಗೂ ಅವ್ರವ್ರ ಪಾಡಿಗೆ ಅವ್ರವ್ರ ರೂಮಿಗೆ ಹೋಗ್ತಾರೆ, ಊಟ ಮಾಡೋರು ಊಟ ಮಾಡ್ತಾರೆ. ಹೀಗೆ ಆದರೆ ಇವಳು ಎಂಥ ಹುಡುಗಿ ಇದ್ದಾಳೆ ನೋಡಿ, ಒಬ್ರಿಗೂ ಒಂದು ಚೂರು ಏನೂ ಇದು ಗುಟ್ಟು ಕೊಡ್ದಂಗೆ ಮದುವೆ ಮಾಡಿಕೊಂಡು ಬಂದಳು. ಈಗ ಅವ್ರ ಅತ್ತೆ ಬಿಟ್ಕೊಂಡು ಸರಿತಾ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾ ಇದ್ದಾಳೆ, ಏನಾಗ್ತಿದೆ ಇಲ್ಲಿ ಅಂತೇಳ್ಬಿಟ್ಟು. ಅಕ್ಕ ಹಂಗೆ ತಂಗಿ ಹಿಂಗೆ ಏನು ಕತೆ ಇದು ಅಂತೇಳಿ ಜೋರು ಜಗಳ ಆಗ್ಬಿಡುತ್ತೆ. ಆವಾಗ ಅವ್ರ ಚಿಕ್ಕಪ್ಪ ಕೂಡ ಬೈತಾನೆ, ನೀನು ಮಾಡ್ಲಿಂಗು ಗ್ಲ್ಯಾಮರು ಅಂತ ಆಡ್ತಾ ಕೂತ್ಕೊಂಡ್ರೆ ಇದೇ ಆಗೋದು, ಫಸ್ಟು ಮರ್ಯಾದೆಲಿ ಮನೇಲಿ ಸಂಸಾರ ಮಾಡೋದು ಕಲಿ ಅಂತೇಳಿ ಅಂತ ಅವಳು ಜೋರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ. ವಿವೇಕ ಕಾಲಿಗೆ ಬಿದ್ದು ಸಾರಿ ಕೇಳಿ ಅಲ್ಲಿಂದ ಹೊರಡ್ತಾಳೆ ರೂಮಿಗೆ. ಆವಾಗ ವಿವೇಕ ಹೇಳ್ತಾನೆ, ಏನೂ ಮಾತಾಡಲ್ಲ ಆ ಟೈಮಿಗೆ. ಅವನು ಸುಮ್ಮನಾಗಿರ್ತಾನೆ, ಏನೂ ಮಾತಾಡಲ್ಲ. ಇವಳದೇ ಜಾಸ್ತಿ ಆಗಿರುತ್ತೆ. ಆದರೆ ಇವಳು ಕೂಡ ಅಲ್ಲಿ ರೂಮಿಗೆ ಹೋಗಿ ಅಳ್ತಾಳೋ ಏನು ಮಾಡ್ತಾಳೋ ಒಂದು ಗೊತ್ತಿಲ್ಲ. ಒಟ್ಟಿಗೆ ಇಲ್ಲೇನೂ ಮಾತಾಡಲ್ಲ. ಅವಳ ಗಂಡ ಅಂತೂ ಸುಮ್ಮನೆ ಇರ್ತಾನೆ, ಅವನು ಏನೂ ಮಾತಾಡಲ್ಲ. ಅವಳಿಗೆ ಜೋರು ಮಾಡಲ್ಲ, ಎಂಥದೂ ಇಲ್ಲ. ಅವ್ರ ಅಮ್ಮ ಮಾತ್ರ ಹಂಗೆ ಅನಿಕೇತು ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಗೌರಿ ಅಷ್ಟು ಬೈದ್ರೂ ಅವನು ಹ್ಞೂ ಅನ್ನಲ್ಲ. ಅವರೇ ಬೈದು ಓಡಿಸ್ಲಿ ಅಂತ ಇವರಿಬ್ಬರು ಅಮ್ಮ ಮಗ ಕಾಯ್ತಾ ಇದ್ದಾರೆ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ. ಅವಳಿಗೆ ಆ ಸಿಚುವೇಶನ್ನು ಕರೆಕ್ಟಾಗಿ ಆಗ್ತಾಯಿಲ್ಲ, ಮನೆಯಿಂದ ಆಚೆ ಹಾಕೋಂಥ ಸಿಚುವೇಶನ್ ಯಾವುದೂ ಸಿಗ್ತಾಯಿಲ್ಲ. ಗೌರಿಗೆ ಇದು ಗೊತ್ತಿದ್ರೂ ಅವಳು ಎಷ್ಟೋ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾಳೆ. ಆದರೂ ಅವಳು ಕಪಿಗೆ ಎಂಡ ಕುಡಿಸ್ದಂಗೆ ಮೋನಿಕಾ ಮತ್ತೆ ಏನಾರು ಆ್ಯಕ್ಟಿಂಗ್ ಮಾಡಿ ಅತ್ಲಾಗಿ ಒಳಗಡೆ ಹೋಗಿ ಸೇರ್ಕೊಳ್ತಾಳೆ. ಹೀಗೆ ಇವಳ ಕತೆ ಯಾವಾಗ್ಲೂ ಏನಾದರೂ ಒಂದು ಕಿತಾಪತಿ ಮಾಡ್ತಾಳೆ, ಆಮೇಲೆ ಅತ್ಲಾಗಿ ಒಳಗಡೆ ಹೋಗಿ ಸೇರ್ಕೊತಾಳೆ. ಹೀಗೆ ಇವ್ರ ಮನೇಲಿ ಎಲ್ಲ ವಿಷಯನೂ ಹೀಗೆ ಆಗುತ್ತೆ. ಹುಷಾರಾಗಿರಬೇಕು ಅಷ್ಟೇ. ಎಲ್ಲ ವಿಷಯಕ್ಕೂ ಹೀಗೇ ಮೋನಿಕಾ ಜಗಳ ತೆಗಿಯೋದೇ ಆಗುತ್ತೆ. ಸರಿತಾ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.